ಅಲ್ರಿ, ನಮ್ ಶೌರ್ಯ ಕಾಣೆಯಾಗಿ ಅಷ್ಟು ದಿವಸ ಆಯ್ತು, ನೀವೇನು ಮಾಡ್ತಾ ಇಲ್ವಲ್ಲ. ಕಂಪ್ಲೇಂಟ್ ತಗೊಂಡಿದ್ದೀರಾ ಅಷ್ಟೇ, ಆದ್ರೆ ಏನು ಆಕ್ಷನ್ ತಗೋತಾ ಇಲ್ಲ. ನಿಮ್ ಕೈಯಲ್ಲಿ ಏನು ಮಾಡೋದಕ್ಕಾಗದೆ ಇದ್ರೆ ಹೇಳಿ, ನಾವೇ ನಿಮ್ ಹೈಯರ್ ಅಪ್ ಜೊತೆ ಮಾತಾಡ್ತೀವಿ. ಮಿಸ್ ಆಗಿರೋ ನನ್ನ ಮಗನ ಇಷ್ಟು ದಿವಸ ಆದ್ರೂ ಹುಡುಕೊಡೋದಕ್ಕೆ ನಿಮ್ ಡಿಪಾರ್ಟ್ಮೆಂಟ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಏನ್ರಿ ಮಾಡ್ತಾ ಇದ್ದೀರಾ ನೀವು? ಕೂಲ್ ಡೌನ್ ಪ್ರಸಾದ್ ಅವ್ರೆ, ನಮ್ ಕೆಲಸ ನಾವು ಮಾಡ್ತಾ ಇದೀವಿ. ಶೌರ್ಯ ಅವ್ರ ಫೋಟೋನ ಎಲ್ಲಾ ಸ್ಟೇಷನ್ಗೂ ಕೊಟ್ಟು ಹುಡುಕಿಸ್ತಾ ಇದೀವಿ. ನಾವ್ ಅನ್ಕೊಂಡಿರೋ ತರ ಈ ಕೇಸು ಅಷ್ಟು ಈಸಿ ಇಲ್ಲ, ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಕ್ಲೂ ಸಿಗ್ತಾ ಇಲ್ಲ ಅಂದ್ರೆ ಹೇಗ್ರಿ? ಅವನು ಕಿಡ್ನಾಪ್ ಆದ ಜಾಗದಿಂದ ಅವನಿಗೆ ಸಂಬಂಧಪಟ್ಟ ವಸ್ತುಗಳೆಲ್ಲ ಸಿಗ್ತಾ ಇದಾವೆ. ಇದಕ್ಕಿಂತ ಇನ್ನೇನ್ ಬೇಕು ಕ್ಲೂ ನಿಮಗೆ? ನೋಡಿ ಸರ್, ಶೌರ್ಯ ಅವ್ರ ಕಿಡ್ನಾಪ್ ಆಗಿದ್ದ ಜಾಗದಲ್ಲಿ ಯಾವುದೇ ತರದ CCTVಗಳಿಲ್ಲ ಅಂಡ್ ಅವ್ರನ್ನ ಕಿಡ್ನಾಪ್ ಮಾಡಿದ ಯಾರು ಕೂಡ ನೋಡೂ ಇಲ್ಲ. ಹಾಗಂದ್ರೆ ಹೇಗೆ? ಕಳ್ಳರು ಕದಿಮ್ರು CCTV ಮುಂದೆ ಬಂದ್ಬಿಟ್ಟು ನಾವು ಕಳ್ತನ ಮಾಡ್ತಿದೀವಿ ಅಂತ ಹೇಳಿ ಕೆಲಸ ಮಾಡ್ತಾರೆ, ಅಥವಾ ಅಕ್ಕಪಕ್ಕದವ್ರನ್ನೆಲ್ಲ ಕರೆಸಿ ನಾವು ಕಿಡ್ನಾಪರ್ಸು ಇವ್ರನ್ನ ಕಿಡ್ನಾಪ್ ಮಾಡ್ತಿದೀವಿ ಅಂತ ಹೇಳ್ತಾರೆ. ಸಾಕ್ಷಿಗಳು ತಾನಾಗೆ ಸಿಗಲ್ಲ, ನಿಮ್ಮ ಬುದ್ಧಿವಂತಿಕೆಯಿಂದ ಅವ್ರನ್ನ ಹುಡುಕ್ಬೇಕು. ಈಗಾಗಲೇ ತುಂಬಾ ದಿನ ಆಗಿದೆ. ನಮ್ಮ ಶೌರ್ಯ ಎಲ್ಲಿದ್ದಾನೋ ಹೇಗಿದ್ದಾನೋ ಅನ್ನೋ ಟೆನ್ಷನ್ ಶುರುವಾಗಿದೆ ನಮಗೆ. ಒಂದ್ ವೇಳೆ ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು ಗತಿ? ಅಳಬೇಡ ನೀನು, ನಮ್ ಶೌರ್ಯನ್ಗೆ ಏನು ಆಗೋಲ್ಲ, ವಾಪಸ್ ಬರ್ತಾನೆ ಚೆನ್ನಾಗು. ಈಗ ಈ ಸ್ಪರ್ಧೆಯಲ್ಲಿ ಗೆದ್ದಿರುವಂತ ಸ್ಪರ್ಧೆಯ ಹೆಸರು ದೇವ್ರೆ, ನೀನ್ ನನ್ ಕೈ ಬಿಟ್ಟಿಲ್ಲ. ಕೊನೆಗೂ ಯಾವುದೋ ಒಂದ್ ರೀತಿಲಿ ನನಗ್ ದಾರಿ ತೋರಿಸ್ಬಿಟ್ಟೆ. ಇಷ್ಟು ದಿನ ಸಿಗದೆ ಇರೋ ಚೆಕ್ಕು ಹೀಗ್ ಸಿಕ್ಕಿದೆ. ಇದು ನನ್ ಸ್ವೀಟ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿರೋ ದುಡ್ಡು. ಇದ್ರಲ್ಲಿ ಸ್ವೀಟ್ ಅಂಗಡಿ ತೆಗಿಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ, ಆದ್ರೆ ಅದಾಗ್ಲಿಲ್ಲ. ಈ ಹಣ ನನ್ ಕೈ ತಪ್ಪೋಗಿತ್ತು, ಆದ್ರೆ ಈಗ ಸರಿಯಾದ ಸಮಯಕ್ಕೆ ಸಿಕ್ಕಿದೆ. ಮೊದ್ಲು ಈ ದುಡ್ಡಿಂದ ಅಮ್ಮನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅವತ್ತಿ ಕವರ್ ನನ್ನಿಂದ ಕಳೆದೋಗಿ ನಾನು ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದೆ. ಆದ್ರೆ ಈಗ ಇದು ಸರಿಯಾದ ಸಮಯಕ್ಕೆ ನನ್ ಕೈ ತಲುಪಿದೆ. ಖುಷಿ ಆಗ್ತಿದೆ. ಈ ದುಡ್ಡೇನಾದ್ರೂ ಇವತ್ತು ನನ್ನ ಕೈಗೆ ಸಿಗದೆ ಹೋಗಿದ್ರು ನಾನು ಅಮ್ಮನ ಉಳಿಸ್ಕೊಳಕ್ ಎಷ್ಟು ಕಷ್ಟ ಆಗ್ತಾ ಇತ್ತು. ವಿಜಯ್, ನಾವಿಬ್ರು ಅಷ್ಟೊತ್ತಿಂದ ಫೋನ್ ಮಾಡ್ತಾನೆ ಇದ್ದೀವಿ. ಫೋನ್ ಯಾಕೆ ರಿಸೀವ್ ಮಾಡ್ಲಿಲ್ಲ? ಎಲ್ಲಿ ಹೋಗಿದ್ರಿ ನೀವು? ಅಲ್ಲ, ನೀವಿಬ್ರು ಯಾಕೆ ಇಷ್ಟು ಟೆನ್ಷನ್ ಆಗಿದ್ದೀರಿ? ನಾನು ಆರಾಮಾಗೇ ಇದ್ದೀನಲ್ಲ. ಅದು ಕೆಲಸ ಜಾಸ್ತಿ ಇತ್ತು, ನಾನು ಫೋನ್ ನೋಡಕ್ ಆಗ್ಲಿಲ್ಲ ಅಷ್ಟೇ. ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೀನಲ್ಲ. ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರು ನೀನ್ ಯಾವತ್ತೂ ನನ್ನ ಕಾಲ್ ರಿಸೀವ್ ಮಾಡದೆ ಇರೋನಲ್ಲ. ಏನಂತ ಇಂಪಾರ್ಟೆಂಟ್ ಕೆಲಸ ಇತ್ತು? ಯಾಕೆ ಲೇಟ್ ಆಗಿ ಬಂದಿದೀಯಾ? ಅಲ್ಲ, ಎಷ್ಟೊಂದು ಸಲ ಕೆಲಸ ಇದ್ದಾಗ ಮನೆಗೆ ಲೇಟಾಗಿ ಬಂದಿದ್ದೀನಿ. ಇವತ್ತು ಯಾಕೆ ಹೀಗಾಡ್ತಿದ್ದೀರಿ? ಓಕೆ ಅಪ್ಪ, ಆದ್ರೆ ಇನ್ಮೇಲೆ ಎಲ್ಲೇ ಹೋದ್ರು ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರು ಪ್ಲೀಸ್ ಫೋನ್ ರಿಸೀವ್ ಮಾಡಿ. ನೀನ್ ನಡ್ಕೋತಿರೋ ರೀತಿ ನೋಡಿದ್ರೆ ನನಗೆ ಡೌಟ್ ಬರ್ತಿದೆ. ನಿಜ ಹೇಳು, ನೀನ್ ನನ್ನಿಂದ ಏನಾದ್ರೂ ಮುಚ್ಚಿಡ್ತಾ ಇದೀಯಾ? ಅಲ್ಲ, ಯಾಕೆ ಸಡನ್ ಆಗಿ ಇವತ್ತು ನನ್ನ ಮೇಲೆ ಡೌಟ್ ಪಡ್ತಾ ಇದೀಯಾ? ಹೌದು ವಿಜಯ್, ನನಗೂ ಹಾಗೆ ಅನಿಸ್ತಿದೆ. ಎನಿ ಪ್ರಾಬ್ಲಮ್? ಇಲ್ಲಪ್ಪ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಗಟ್ಟಿ ಮುಟ್ಟಾಗಿದ್ದೀನಿ. ಬೇಕಾದ್ರೆ ಯಾವ್ದಾದ್ರು ಬಂಡೆ ಇದ್ರೆ ತೋರಿಸಿ, ಗುದ್ದಿ ಪುಡಿ ಮಾಡ್ಬಿಡ್ತೀನಿ. ಐ ಆಮ್ ಫೈನ್. ನಾವಿಬ್ರು ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀವಿ, ನಿಂಗೆ ತಮಾಷೆ ಅಲ್ಲ? ಓಕೆ, ಸಾರಿ. ಅದು ತುಂಬಾ ಕೆಲಸ ಇತ್ತಲ್ಲ, ನನಗೆ ಸ್ವಲ್ಪ ಟಯರ್ಡ್ ಆಗಿದೆ. ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಊಟ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಮಾಧುರಿ, ನನಗೆ ಒಂದು ಸ್ವಲ್ಪ ಅನ್ನ ರಸಂ ಮಾಡು, ಜಾಸ್ತಿ ಖಾರ ಹಾಕ್ಬೇಡ, ಲೈಟ್ ಆಗಿರ್ಲಿ. ಓಕೆ?
ಏನಾಯ್ತು? ನಾನು ಅದನ್ನೇ ಕೇಳ್ತಾ ಇರೋದು. ಯಾಕೆ ದಿಢೀರ್ನೆ ಕಿರ್ಚ್ಕೊಂಡು ಇದ್ರಿ? ಕನಸೇನಾದ್ರೂ ಬಿತ್ತಾ? ಕನ್ಸ? ಸ್ವಲ್ಪ ನೀರು ಕೊಡು. ಖಾಲಿಯಾಗಿದೆ, ನಾನು ಹೋಗಿ ತಗೊಂಡ್ಬರ್ತೀನಿ. ಬೇಡ ಬಿಡು, ನಾನೇ ಹೋಗಿ ಕುಡ್ಕೊಂಡ್ಬರ್ತೀನಿ. ಯಾರ ಹೆಂಗಸು? ಹೆಂಗ್ಸ? ಯಾರು? ಶಾಂತಲ. ನೀನು ಶಾಂತಲ ಅಂದೆ, ಯಾರದು? ಶಾಂತಲನಾ? ನನಗೆ ಯಾರು ಗೊತ್ತಿಲ್ಲಪ್ಪ. ಇನ್ಫ್ಯಾಕ್ಟ್ ನನಗೆ ಏನ್ ಕನ್ಸು ಬಿತ್ತು ಅಂತಾನೆ ನೆನಪಿಲ್ಲ. ಮತ್ತೆ ಕನ್ಸಲ್ಲಿ ಶಾಂತಲ ಅಂತ ಯಾಕೆ ಕೂಗಾಡ್ತಿದ್ದೆ? ನಾನು ಯಾಕೆ ಶಾಂತಲ ಅಂತ ಕೂಗಾಡ್ಲಿ? ಅಷ್ಟಕ್ಕೂ ನನಗೇನು ಕನ್ಸು ಬಿತ್ತು ಅಂತಾನೆ ನೆನಪಿಲ್ಲ. ನಾನು ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀನಿ ವಿಜಯ್. ನೀನು ಶಾಂತಲ ಅಂತ ಕರೆದದ್ದು. ಯಾರ ಶಾಂತಲ? ಅವಳು ನಿಮಗೆ ಹೇಗೆ ಪರಿಚಯ? ನಿಮಗೆ ಹೇಗೆ ಪರಿಚಯ? ನನಗೆ ಯಾವ ಶಾಂತಲನೂ ಪರಿಚಯ ಇಲ್ಲ. ನೀನೇನೋ ಕೇಳಿಸ್ಕೊಂಡಿರ್ಬೇಕು. ನನಗೆ ಗಂಟ್ಲು ಒಣಗ್ತಾ ಇದೆ, ನೀರು ಕುಡ್ಕೊಂಡ್ಬರ್ತೀನಿ.